ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರುವವರ ಪಟ್ಟಿಯನ್ನ ಫೈನಲ್ ಮಾಡೋ ವಿಚಾರ ಇದೆಯಲ್ಲ, ಇದು ಜಟಾಪಟಿಗೆ ಕಾರಣವಾಗಿದೆ. ಹಗ್ಗ ಜಗ್ಗಾಟ ಆಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರಿಂದ ಪ್ರತ್ಯೇಕ ಸಭೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಸಭೆ ನಡೆಸಲಿರುವ ರಾಹುಲ್ ಗಾಂಧಿ, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಪ್ರತ್ಯೇಕವಾಗಿ ನಡೆಯುವಂತಹ ಸಭೆ ಇದು. ರಾಹುಲ್ ಗಾಂಧಿ ಅವರಿರ್ತಾರೆ, ಅವರನ್ನ ಹೊರತುಪಡಿಸಿ ಡಿಕೆ ಮತ್ತು ಸಿದ್ದರಾಮಯ್ಯನವರು ಇರ್ತಾರೆ. ಇನ್ನುಳಿದಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಾಗಲಿ ಅಥವಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಾಗಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಾಗಲಿ ಉಪಸ್ಥಿತರಿರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲಿಗೆ ಸಿದ್ದರಾಮಯ್ಯನವರನ್ನ ಆಹ್ವಾನಿಸಿದ್ದಾರೆ ರಾಹುಲ್ ಗಾಂಧಿಯವರು. ಪಟ್ಟಿ ಸಮೇತ ರಾಹುಲ್ ಗಾಂಧಿಯವರ ಜೊತೆಗೆ ಸಿದ್ದರಾಮಯ್ಯನವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ತಮ್ಮ ಬೆಂಬಲಿಗರ ಪಟ್ಟಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರಿಗೆ ಕೊಡ್ತಾರೆ. ಅದಾದ್ಮೇಲೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿಯವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಉಭಯ ನಾಯಕರ ಪಟ್ಟಿಯನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರದಲ್ಲಿ ಇವತ್ತು ಸಂಜೆ ಹೊತ್ತಿಗೆ ಫೈನಲ್ ಪಟ್ಟಿ ಹೊರಬೀಳುವ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇನ್ನೂ ಕೂಡ ಸಚಿವರ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಗಳು ನಡೀತಾನೆ ಇದೆ, ಆದರೆ ಫೈನಲೈಸ್ ಮಾತ್ರ ಆಗಿಲ್ಲ. ಇವತ್ತು ಸಂಜೆ ಹೊತ್ತಿಗೆ ಅದು ಅಂತಿಮ ಆಗಲೇಬೇಕು. ಯಾಕಂದ್ರೆ ನಾಳೆನೇ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರುವುದು. ಈಗ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಕರೆದಿರುವಂತಹ ಸಭೆ ಎಷ್ಟು ಹೊತ್ತಿಗೆ ಆರಂಭ ಆಗುತ್ತೆ? ಮಧು, ಈಗ ಅಪ್ಡೇಟ್ ಬರ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ಸಭೆ ಅಂತ್ಯವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಹಾಗೂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರತ್ಯೇಕವಾದಂಥ ಒಂದು ಸಭೆ ನಡೆಸಲಾಯಿತು. ಅದಾದ ಬಳಿಕ ಎಲ್ಲ ನಾಯಕರು ಅಂದರೆ ಸುರ್ಜೇವಾಲಾ ಸೇರಿದಂತೆ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ನಾಯಕರು ಕೂಡ ಈಗ ಒಟ್ಟಾಗಿ ಒಂದು ಸಭೆ ಮಾಡಿ ಅಂತ್ಯವಾಗಿದೆ. ಇನ್ನೇನು ನೋಡ್ತಾ ಇದ್ದೀರಾ, ರಾಹುಲ್ ಗಾಂಧಿ ಅವರ ಈ ಪೈಲಟ್ ವಾಹನ ಏನಿದೆ, ಆ ಪೈಲಟ್ ಕಾರ್ ಕೂಡ ಈಗ ರೆಡಿ ಆಗಿದೆ. ಹಾಗಾಗಿ ಅವ್ರು ಹೊರಡೋದಕ್ಕೆ ಸಿದ್ಧವಾಗಿದ್ದಾರೆ. ಹೊರಗಡೆ ಬಂದಿದ್ದಾರೆ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಹೊರಭಾಗದಲ್ಲಿ ಎಲ್ಲ ನಾಯಕರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ಇರ್ಬೋದು, ಅದೇ ರೀತಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಈಗ ಅವರ ನಿವಾಸದಿಂದ ಹೊರಗಡೆ ಬರ್ತಾ ಇದ್ದಾರೆ. ಸಭೆ ಮುಕ್ತಾಯವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ವಿವರಗಳಿಗೆ ಸಂಬಂಧಪಟ್ಟಂತೆ ಬಹುಶಃ ಸೂಚನೆ ಕೊಟ್ಟಾಗಿರುತ್ತೆ. ಈಗಾಗಲೇ ಯಾವ್ಯಾವ ಹೆಸರುಗಳ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಅಂತ ನಿರ್ಧಾರವನ್ನು ಮಾಡಲಾಗಿರುತ್ತೆ. ಅದಾದ ಬಳಿಕ ಕಾರ್ಯದರ್ಶಿಗಳಿಗೆ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರ ವಾಹನ ಕೂಡ ಈಗಾಗಲೇ ಸಜ್ಜಾಗಿದೆ. ಸಹಜವಾಗಿಯೇ ಎಲ್ಲ ನಾಯಕರು ಅವರನ್ನು ಬೀಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅವರೆಲ್ಲರೂ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನು ಬೀಳ್ಕೊಡ್ತಾರೆ. ಅದಾದ ಬಳಿಕ ಈಗಾಗಲೇ ಕಾರ್ಯದರ್ಶಿಗಳಿಗೆ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಡ್ತಾರೆ. ಈ ಪಟ್ಟಿಗೆ ಸಂಬಂಧಪಟ್ಟಂತೆ ಮುಂದಿನ ಅನೌನ್ಸ್ಮೆಂಟ್ಸ್ಗಳೇನಿರುತ್ತೆ ಅದನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಡುವಂಥ ಸಾಧ್ಯತೆ ಇರುತ್ತೆ. ನಮಗೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಮೊದಲಿಗೆ ಚರ್ಚೆ ಮಾಡಲಾಯಿತು. ರಾಹುಲ್ ಗಾಂಧಿ ಅವರು ಕೂಡ ತಮಗೆ ಬೇಕಾದಂಥ ಎಲ್ಲ ಇನ್ಪುಟ್ಸ್ಗಳಿಂದ ಮೊದಲೇ ನಾಯಕರಿಂದ ಪಡೆದಿದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆಗೆ ಹಾಗೂ ರಾಹುಲ್ ಗಾಂಧಿ, ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಈಗಾಗಲೇ ವಿವರವನ್ನು ಅವರು ಪಡೆದುಕೊಂಡಿದ್ದಾರೆ. ಹೀಗಾಗಿ ನಾಯಕರೀಗ ಹೊರಗಡೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಕೂಡ ಆಚೆ ಬರ್ತಾ ಇದ್ದಾರೆ. ಇನ್ನೇನು ಇದಾದ ಬಳಿಕ ಮುಂದಿನ ಹಂತದಲ್ಲಿ ನಾಯಕರ ಬಹುಶಃ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಥವಾ ಸೂಚನೆ ಕೊಡ್ತಾರೆ, ಗೊತ್ತಿಲ್ಲ. ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಹೊರಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಕೂಡ ಈಗ ಹೊರಡೋದಕ್ಕೆ ಸಜ್ಜಾಗಿದ್ದಾರೆ. ನೋಡ್ತಾ ಇದ್ದಾರೆ, ಈಗ ಕಾರ್ಗೂ ಈಗ ಬರ್ತಾ ಇದೆ ಈ ಕಡೆಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದ ಈಗ ಹೊರಡ್ತಾ ಇದ್ದಾರಲ್ಲ ನಾಯಕರುಗಳು. ಸಹಜವಾಗಿ ಕುತೂಹಲ ಇದೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ. ಮತ್ತೊಂದು ಕಡೆ ಸಭೆ ಮುಕ್ತಾಯವಾಗ್ತಾ ಇದ್ದಂತೆ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಒಂದು ಸಣ್ಣ ಅನೌಪಚಾರಿಕವಾಗಿ ಮಾತುಕತೆ ಆಗುವಂಥ ಸಾಧ್ಯತೆ ಇರುತ್ತೆ. ಪಟ್ಟಿಯನ್ನು ಫೈನಲ್ ಮಾಡಿರ್ತಾರೆ. ಫೈನಲ್ ಮಾಡಿರುವಂಥ ಪಟ್ಟಿಯನ್ನು ಮುಂದಿನ ಹಂತದಲ್ಲಿ ಮಾತಾಡೋದ್ರ ಬಗ್ಗೆ ಈಗ ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರ ಕಾರ್ ಈಗ ಕೂಡ ಈಗ ಆಚೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಕೂಡ ಹೊರಗಡೆ ಇದ್ದಾರೆ. ಅವರು ಕೂಡ ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಈಗಾಗಲೇ ಸಿದ್ದರಾಮಯ್ಯನವರ ಕಾರ್ ಬರ್ತಾ ಇರುವಂಥ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಾ. ಅದೇ ಮಾತುಗಳಿಗೆ ಮಾತನಾಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಇದಾದ ಬಳಿಕ ಮತ್ತೆ ರಾಹುಲ್ ಗಾಂಧಿ ಕೂಡ ಹೊರಡ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ರಾಹುಲ್ ಗಾಂಧಿ ಕೂಡ ಆಚೆ ಬರ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಕೆಲ ಹೊತ್ತಿನಿಂದಷ್ಟೇ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ, ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಚರ್ಚೆ ಆಯಿತು ಒಂದು ಹಂತದ್ದು. ಇದಾದ ಬಳಿಕ ಈಗ ಇನ್ನಿತರ ನಾಯಕರು ಕೂಡ ನಿಧಾನವಾಗಿ ತೆರಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಇನ್ನೇನು ಹೋಗ್ತಾ ಇದ್ದಾರೆ ಕೆಲವೇ ಹೊತ್ತಿನಲ್ಲಿ. ಸುರ್ಜೇವಾಲಾ ಕೂಡ ಈಗ ತಾನೇ ಹೊರಡ್ತಾರೆ. ಸುರ್ಜೇವಾಲಾ ತೆರಳ್ತಾ ಇದ್ದಾರೆ. ಅವರು ಕೂಡ ಅತ್ತ ಸಿದ್ದರಾಮಯ್ಯ ಹೋಗ್ತಾ ಇದ್ದಂತೆ ಸುರ್ಜೇವಾಲಾ ಅವರು ಕೂಡ ಈಗ
ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದ ಹೊರಟಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಳಗಡೆ ಇದ್ದಾರೆ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಳಗಡೆ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಒಂದು ಸ್ಪಷ್ಟವಾದಂಥ ಚಿತ್ರಣ ಬರುವಂಥ ನಿರೀಕ್ಷೆ ಇದೆ. ಹೀಗಾಗಿ ಇವತ್ತಿನ ಸಭೆಯ ಬಗ್ಗೆ ಹೇಳೋದಾದರೆ ಮಧು, ಸಾಕಷ್ಟು ವಿವರಗಳನ್ನು ಪಡೆದುಕೊಳ್ಳಲಾಗಿತ್ತು. ಅಂದರೆ ಜಾತಿವಾರು ಸಮೀಕರಣಗಳನ್ನು ಮಾಡ್ತಾ ಕೆಲವರಿಗೆ ಯುವ ಮಕ್ಕಳಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಯಾರಿದ್ದಾರೆ, ಕೆ ಸಿ ವೇಣುಗೋಪಾಲ್ ಅವರು ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ ಒಬ್ಬೊಬ್ಬರೇ ನಾಯಕರು ಇಲ್ಲಿ ತೆರಳುತ್ತಾ ಇದ್ದಾರೆ. ಸಭೆ ಮುಕ್ತಾಯವಾಗಿರುವಂಥ ಸೂಚನೆ. ಇದ್ರ ಜೊತೆಗೆ ರಾಹುಲ್ ಗಾಂಧಿ ಅವರ ವಾಹನ ಕೂಡ ತೆರಳುತ್ತೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರಗಡೆ ಬರುವಂಥ ನಿರೀಕ್ಷೆ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ನಾಯಕರು ಕೂಡ ಈಗಾಗಲೇ ಮಾತುಕತೆ ಮಾಡಾಗಿದೆ. ಪ್ರತಿಯೊಂದು ನಾಯಕರು ಕೂಡ ಮಾತುಕತೆ ನಡೆಸಿ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ಏನಾಗಿದೆ ಅಂತ. ಇದರ ಜೊತೆಗೆ ಇನ್ನಿತರ ನಾಯಕರು ಕೂಡ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಹೋಗ್ತಾರೆ. ಎಲ್ಲರೂ ಹೋದ ಬಳಿಕ ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಕೂಡ ಬ್ಯಾಕ್ ಡೋರಿಂದ ಮನೆ ಹಿಂಭಾಗದಲ್ಲಿ ಇನ್ನೊಂದು ಗೇಟ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಮತ್ತೊಂದು ಭಾಗದಲ್ಲೂ ಕೂಡ ಗೇಟ್ ಇದೆ. ಆ ಗೇಟಿಂದ ಅವ್ರು ಹೊರಗಡೆ ಹೋಗಿರುವಂಥ ಸಾಧ್ಯತೆ ಇದೆ. ಸಭೆ ಮುಕ್ತಾಯವಾಗಿದೆ. ರಾಹುಲ್ ಗಾಂಧಿ ಅವರನ್ನ ಬೀಳ್ಕೊಟ್ಟು ಎಲ್ಲ ನಾಯಕರು ಕೂಡ ಈಗ ತೆರಳುತ್ತಾ ಇದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ನಮಗೆ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಬರುವಂಥ ನಿರೀಕ್ಷೆ ಇದೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್.